ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಲ್ಲಿ ಹೊರಗೆ ಅಂದರೆ ನಮ್ಮ ಮನೆಯದು ಗಾರ್ಡನಿಗೆ ಬಂದಿದ್ದೇನೆ. ಸೊ ಇಲ್ಲಿ ಗಿಡಕ್ಕೆಲ್ಲ ಬೂದಿ ಹಾಕುವ ಅಂತ. ಅದರದ್ದು ನನ್ನದು ವ್ಲಾಗ್ ಅಷ್ಟೇ, ಗೊತ್ತಿಲ್ಲ ಅಂತ ಕಂಟೆಂಟ್ ಸಿಗ್ತಿಲ್ಲ, ಅದಕ್ಕೆ ಸಿಕ್ಕಿದ್ದನ್ನು ಮಾಡೋದು ನಾನು ಅಷ್ಟೇ. ಈ ಪ್ಲಾಸ್ಟಿಕಲ್ಲಿ ಬೂದಿ ಉಂಟು, ಇದನ್ನೀಗ ಇಲ್ಲಿ ಗಿಡಕ್ಕೆಲ್ಲ ಹಾಕಿಕೊಂಡು ಬರಬೇಕು. ಇಲ್ಲ ಖಾಲಿ ಯಾವುದು ಇದು? ಗಿಡಕ್ಕೆ ಹಾಕಿರಿ ಆಯ್ತಲ್ಲ ಕುಲ್ಲೆವರ ಉದ್ದಕ್ಕೆ ಹಾಕಿಕೊಂಡು ಹೋದ್ರೆ ಆಯ್ತು ಅಷ್ಟೇ. ಸೊ ಈಗ ಅಲ್ಲಿ ಬೂದಿ ಎಲ್ಲ ಹಾಕಿ ಬಂದಾಯ್ತು. ಬೂದಿ ಹಾಕಿದ ಚಂದ ನೋಡಿದ್ರೆ ಅಲ್ಲಿ ಅಮ್ಮ ಬೈದು ಸಾಯ್ತು ನಮಗೆ. ಬಿಕಾಸ್ ಪ್ಲಾಸ್ಟಿಕ್ಕಿಂದಲೇ ಹಾಗೆ ಹಾಕ್ತಿತ್ತು, ಕೈಯಿಂದ ತೆಗೆದು ಹಾಕಬೇಕಿತ್ತು. ಆದರೆ ನನಗೆ ಒಂಚೂರು ದಾಸ್ತಿನ ಆಯಿತು. ಸೊ ಇರಲಿ ಆಚೆ ಅಂತ ಹಾಕಿಬಿಟ್ಟೆ. ಮತ್ತು ಆಚೆಂದು ಬಂದಾಗ ಒಂದು ಬೀಟ್ರೂಟ್ ಗಿಡ ತೋರಿಸಿದ್ರಮ್ಮ, ನಾನು ಝೂಮ್ ಮಾಡಿ ತೋರಿಸಿದ್ದೇನೆ ಅದೊಂದು. ಮತ್ತು ಈಗ ಕಿಚನಲ್ಲಿದ್ದೇನೆ. ಈಗ ಹೊರಗೆ ಬೂದಿ ಎಲ್ಲ ಹಾಕಿ ಆಯಿತು. ಸೊ ಈಗ ಕಿಚನಲ್ಲಿ ಸೂಪಿದ ಪ್ಯಾಕೆಟ್ ಉಂಟು, 2 ಪ್ಯಾಕೆಟ್ ಉಂಟು ಆ್ಯಕ್ಚುಲಿ. ಇದೆರಡು ಪ್ಯಾಕೆಟ್ ಉಂಟು, ಇದೆರಡನ್ನು ಸಹ ಮಿಕ್ಸ್ ಮಾಡುವ ಅಂತ ಹೇಳಿ ನನ್ನ ಪ್ಲ್ಯಾನ್. ಟೇಸ್ಟ್ ಎಂತ ಹೇಗೆ ಬರ್ತದೆ ನಂಗೆ ಗೊತ್ತಿಲ್ಲ, ಬಟ್ ಎರಡನ್ನು ಮಿಕ್ಸ್ ಮಾಡಿ ಸೂಪ್ ಮಾಡೋದಂತ. ಟೇಸ್ಟ್ ಚಂದ ಬಂದರೆ ನೀವು ಸಹ ಮಾಡಿ, ಎಲ್ಲರಿಗ ನನ್ನ ಪರಿಸ್ಥಿತಿ ಇಲ್ಲ. ಸೊ ಸೂಪ್ ಮಾಡೋ ಅಂತೇಳಿ ಲೆಟ್ಸ್ ಗೋ. ಸೊ ಈಗ ಸೂಪ್ ಮಾಡಲಿಕ್ಕೆ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಉಂಟು. ಆ್ಯಕ್ಚುಲಿ ಸೂಪ್ ಮಾಡಲಿಕ್ಕೆ ಇದರಲ್ಲಿರೋ ಪೌಡರನ್ನೆಲ್ಲ ಒಂದು ಕಂಟೈನರ್ಗೆ ಹಾಕಿ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಲಿಕ್ಕಿರೋದು. ಒಂದರಲ್ಲಿ ಕುದಿಸಬೇಕು ಅಂತ ಉಂಟು, ಇನ್ನೊಂದರಲ್ಲಿ ಡೈರೆಕ್ಟ್ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿಯೋದು ಹಾಗೆಯೇ ಅಂತ. ಸೊ ಈಗ ನಾನು ಯಾವ ಮೆಥಡ್ ಯೂಸ್ ಮಾಡ್ತೇನೆ ಗೊತ್ತಿಲ್ಲ, ಯಾವುದೋ ಒಂದು ಮೆಥಡ್ ಯೂಸ್ ಮಾಡಿ ಮಾಡೋದು ಅಷ್ಟೇ. ಸೂಪ್ ಆದರೆ ಆಯ್ತು, ನಮಗೆ ವಿಷಯ ಅಷ್ಟೇ. ಈಗ ಸೂಪಿಗೊಂದು ಪಾತ್ರೆ ಬೇಕು. ಇದು ಸ್ವಲ್ಪ ದೊಡ್ಡದಾಯ್ತಾ ಅಂತ ಅನಿಸ್ತದೆ, ಆದರೆ ಸಹ ತೊಂದರೆ ಇಲ್ಲ, ಮಾಡುವ. ಸ್ಟವ್ ಆನ್ ಮಾಡಿದೆ, ಪಾತ್ರೆ ಇಟ್ಟೆ. ಇದಕ್ಕೆ ಈಗ ನೀರೊಂದು 2 ಕಪ್ ಹಾಕುವ, 2-3 ಕಪ್ ಹಾಕುವುದು. ಮೂರು ಕಪ್ ಹಾಕಿದ್ದೀವಿ ಸೂಪು. ಈಗ ಇದನ್ನು ಪ್ಯಾಕೆಟನ್ನು ಕಟ್ ಮಾಡುವ. ಕಟ್ ಮಾಡಿ ಫಸ್ಟ್ ಒಂದು ಲೋಟಕ್ಕೆ ಹಾಕುವ, ಬಿಕಾಸ್ ಅದು ಗಂಟಾಗ್ತದೆ ಡೈರೆಕ್ಟ್ ನೀರಿಗೆ ಹಾಕಿದ್ರೆ. ಮತ್ತೀಗ ವಿಷಯ ಎಂತ ಗೊತ್ತಲ್ಲ, ನನಗೆ ರಜೆ ಈಗ ಇಡೀ ದಿನ ಫೋನ್ ನೋಡ್ತಾ ಇರ್ತೇನೆ. ವ್ಲಾಗ್ ಒಂದು ಸಹ ಮಾಡೋಕ್ಕೆ ಕಾಣ್ತಿಲ್ಲ ನಾನು. ಮತ್ತು ವಾಯ್ಸ್ ಕೇಳ್ತುಂಟಂತ ಗೊತ್ತಿಲ್ಲ, ಕೆಲವೊಮ್ಮೆ ಮೆಲ್ಲ ಕೇಳ್ತದೆ, ಕೆಲವೊಮ್ಮೆ ಜೋರು ಕೇಳ್ತದೆ. ನಾವು ಒಂಚೂರು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೇವೆ,
ಮೈಕೆಲ್ಲ ಅಫೋರ್ಡ್ ಮಾಡುವಷ್ಟು ಹಣ ಇಲ್ಲ ನನ್ನ ಹತ್ರ. ಸೊ ಈಗ ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ತೇನೆ. ಮತ್ತು ಕಮೆಂಟ್ ಮಾಡಿ, ಎಂತಾದರೂ ಚೇಂಜಸ್ ಎಲ್ಲ ಮಾಡಬೇಕು, ಎಂತಾದರೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ಇವಾಗ ಚಂದವೇ ಆಗ್ತಿಲ್ಲ ಅಂತ ಆದರೆ ಸಹ ಕಮೆಂಟ್ ಮಾಡಿ, ಇಂಪ್ರೂವ್ ಮಾಡ್ತೇನೆ ನಾನು ಅಷ್ಟೇ. ಸೊ ಈಗ 2 ಪ್ಯಾಕೆಟ್ ಹಾಕಿ ಆಯಿತು. 2 ಪ್ಯಾಕೆಟ್ ಹಾಕಿ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಉಳಿತದಲ್ಲ ಇದರಲ್ಲಿ, ಉಳಿದಾಗ ಹೀಗೆ ತೆಗೆದು ಟೇಸ್ಟ್ ನೋಡು. ಮ್ಯಾಗಿ ಮಾಡುವಾಗ ಸಹ ಹಾಗೆ ಒಂದು ಸಣ್ಣ ಅಭ್ಯಾಸ ಆಗಿ ಹೋಗಿದೆ. ಸೊ ಈಗ ಲೋಟದಲ್ಲಿ ಪೌಡರ್ ಹಾಕಿ ಇಟ್ಟಿದ್ದೇನೆ, ಅದಕ್ಕೆ ಈಗ ನೀರು ಹಾಕುದು. ನೀರು ಹಾಕಿ ಮಿಕ್ಸ್ ಮಾಡುವ. ಸೊ ನಾನಾಗ ಆ್ಯಕ್ಚುಲಿ 3 ಲೋಟ ನೀರು ಹಾಕಿದೆ, ಪ್ಲಸ್ ಇದೊಂದು ಲೋಟ, 4 ಲೋಟ ಆಯಿತು ಆ್ಯಕ್ಚುಲಿ. ಸೊ ಇದನ್ನೀಗ ಹಾಕುದು ಹೀಗೆ, ಕೆಟ್ಟಿಲ್ಲದೆ ಸಾಕು, 2 ಸೂಪು ಸಹ ವೇಸ್ಟ್ ಆಗಿಲ್ಲದೆ ಸಾಕು. ಇದೀಗ ಕುದೀಲಿಲ್ಲ, ಇನ್ನು ಹಾಕಿಟ್ಟದಷ್ಟೇ, ಕುದೀತಾ ಉಂಟು. ಕುದ್ದಾದ್ಮೇಲೆ ಸಿಗುವ. ಅಂದರೆ ಅಲ್ಲಿ ತನಕ ಎಂತ ಮಾತಾಡ್ತಿರುವ ಅಂತಲ್ಲ, ಎಂತ ಮಾತಾಡೋದು. ನನ್ನದು ಈಗ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು, ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಜಾಯ್ನ್ ಆಗಿದ್ದೇನೆ. ಬಟ್ ಅದು ಕಾಲೇಜ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ. ಹಾಗಾಗಿ ನನ್ನ ಅವಸ್ಥೆ ಈಗ ಇದೆ, ಮನೇಲಿ ಕೂತ್ಕೊಂಡು ಟಿ ವಿ ನೋಡು, ಫೋನ್ ನೋಡು ಅಷ್ಟೇ. ಮತ್ತು ಅಮ್ಮನಿಗೆ ಒಂದು ಸ್ವಲ್ಪ ಬೈಗಳು ತಿನ್ನೋದು, ಅದೇ ನನ್ನ ಡೈಲಿ ರುಟೀನ್ ಆಗಿ ಹೋಗಿದೆ. ಬೋರ್ ಆಗ್ತದೆ ಮನೇಲಿ ಕೂತ್ಕೊಂಡು. ಬೇರೆ ಎಂತಾದ್ರು ಅಂದರೆ ರಜೆಯಲ್ಲಿ ಎಂತಾದ್ರು ಬೇರೆ ಕೆಲಸ ಮಾಡ್ಬೋದಾ, ಮನೇಲಿ ಕೂತ್ಕೊಂಡು ಅಥವಾ ಹೊರಗೆ ಹೋಗಿ ನೋಡಬೇಕು. ನಿಮಗೆ ಎಂತಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಎಂತಾದ್ರು ಇದು ಮಾಡು, ಅದು ಮಾಡು, ಇದು ಟ್ರೈ ಮಾಡಿ, ಅದು ಟ್ರೈ ಮಾಡಿ ಅಂತ ಎಂತಾದ್ರು ಕಮೆಂಟ್ಸ್ ಹಾಕಿ, ಸೊ ದ್ಯಾಟ್ ನಾನು ಆ ಕೆಲಸವನ್ನು ಮಾಡ್ಬೋದು ಅಂತ. ಸೊ ಈಗ ಸೂಪು ಕುದೀತಾ ಉಂಟು, ನೋಡ್ಬೋದು. ಅದರ ಸುಗಂಧ ಮಾತ್ರ ಭಯಂಕರ ಉಂಟು, ಆದರೆ ಅದು ಹೇಗೆ ಆಗಿದೆ ಅಂತ ಗೊತ್ತಿಲ್ಲ. ಮಾತ್ರ ಟೇಸ್ಟ್ ನೋಡಬೇಕಷ್ಟೇ, ಚೆಂದಾಗಲಿಲ್ಲರೆ ಕೆಡ್ತೇನಾ ಅಂತ. ಸೊ ಈಗ ಸೂಪಿದು ಟೇಸ್ಟ್ ನೋಡುವ ಅಂತ. ಎಂಥ ಡಿಫ್ರೆನ್ಸ್ ಇಲ್ಲ, ಇದ್ದಾಗೆ ನಾರ್ಮಲ್ ಸೂಪ್ ಆಗಿ ಉಂಟು. 2 ಮಿಕ್ಸ್ ಮಾಡುವಾಗ ಎಂಥ ಚೇಂಜ್ ಆಗ್ತದೆ ಅಂತ ಅಂದ್ಕೊಂಡೆ, ಎಂಥ ಚೇಂಜ್ ಇಲ್ಲ. ಟ್ರೈ ಮಾಡ್ಬೋದು, 2 ಸೂಪನ್ನು ಮಿಕ್ಸ್ ಮಾಡಿ ಒಂದು ಹೊಸ ಸೂಪು. ಇದು ಕುದೀತಾ ಉಂಟು, ಸ್ವಲ್ಪ ನೀರು ಜಾಸ್ತಿ ಹಾಕಿದ ಕಾರಣ ಫ್ಲೇವರ್ ಒಂದು ಸ್ವಲ್ಪ ಎಲ್ಲ ಕಮ್ಮಿ ಆಗ್ತುಂಟು. ಒಂದು ಸ್ವಲ್ಪ ಉಪ್ಪು ಹಾಕುವ, ಸೊ ದ್ಯಾಟ್ ಫ್ಲೇವರ್ ಬ್ಯಾಲೆನ್ಸ್ ಆಗಲಿ ಅಂತ. ಇಷ್ಟು ಉಪ್ಪು ಹಾಕುವ. ಸ್ವಲ್ಪ ಹೊತ್ತಿಡುವ, ಮತ್ತೆ ಕುಡಿಯೋದು. ಮತ್ತು ಅಮ್ಮಸಿದ್ದಾರೆ, ಅವರಿಗೆ ಸಹ ಸೂಪ್ ಕೊಟ್ಟು ಹೇಗೆ ಆಗಿದೆ, ಉಪ್ಪು ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ, ಎಂತ ಆಗಿದೆ ಅಂತ ಕೇಳುವ. ಸೊ ಇದೆ ಅಷ್ಟೇ. ಇನ್ನು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡಿದರೆ ಮಾಡ್ತೇನೆ, ಇವತ್ತಿದು ಇಡೀ ದಿನ ಎಂತ ಮಾಡ್ತೇನೆ ಅಂತ. ಇಲ್ಲಾಂದರೆ ಇಲ್ಲಿಗೆ
Bye bye. Thank you for watching. Please do like, share, comment and subscribe. ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ. ಲವ್ ಯು. ಶೋ ಮದರ್ ಇಂಡಿಯಾ ಟಿವಿ ನೋಡ್ತಿದ್ದಾರೆ. ಬಿಸಿ ಉಂಟು, ಒಂದು ಸ್ವಲ್ಪ ಊದಿ ಮತ್ತೆ ಹೇಳಿ. ಕುಡೀರಿ, ಆರಾಮದಲ್ಲಿ ಕುಡೀರಿ. ಉಪ್ಪು ಕಮ್ಮಿ. ಸೊ ಗೈಸ್, ಅಮ್ಮನಿಗೆ ಉಪ್ಪು ಕಮ್ಮಿ ಆಯ್ತಂತೆ. ಒಂಚೂರು ಉಪ್ಪು ಹಾಕುವ ಈಗ. ಈಗ ಸರಿ ಆಯ್ತಾ? ಹೇಗೆ ಚಂದ ಆಗಿದೆ. ನಾನೇ ಕೇಳಿಸ್ಕೊಂಡೆ, ಅದೇ ಹೇಳುದಿದ್ದು. ಸೂಪಿಗೆ ತುಕುಡಿ ಅಲ್ಲ ಇದು, ತುಕುಡಿ ಹಾಕಿಕೊಂಡು ತಿನ್ನುವ ಅಂತ. ಸೂಪಿಗೆ ಹಾಕುವ. ಸೂಪೆಲ್ಲ ಮಾಡಿ ತಿನ್ನಾಯಿತು. ಈಗ ಸಮಯ 2 ಗಂಟೆ ಮಧ್ಯಾಹ್ನ ಆಗಿದೆ. ಆದರೆ ನನ್ನದು ಸ್ನಾನ ಇನ್ನೂ ಸಾಗುವುದಿಲ್ಲ. ಸೊ ಈಗ ಹೋಗಿ ಸ್ನಾನ ಮಾಡಿದ ಮತ್ತೆ ಸಿಗ್ತೇನೆ. ಅದರ ಮುಂಚೆ ನನ್ನ ಕೂದಲು ಹೇಗೆ ಉಂಟು, ಸ್ನಾನ ಮಾಡುವ ಮುಂಚೆ ಹೇಗಿರ್ತದೆ ಮತ್ತೆ ಹೇಗಿರ್ತದೆ ನೋಡಿ. ಈಗ ಫುಲ್ ಆಯಿಲ್ ಉಂಟು, ಆಯಿಲ್ ಉಂಟು. ಮತ್ತೆ ಹೇಗೆ ಆಗ್ತದೆ ನೋಡಿ. ಈಗ ನಾನು ಶಾಂಪು ಯೂಸ್ ಮಾಡೋದು ಡವ್ ಶ್ಯಾಂಪು ಯೂಸ್ ಮಾಡೋದು ನಾನು. ಇದು ಶ್ಯಾಂಪು ಪ್ಲಸ್ ಕಂಡೀಷ್ನರ್ ಉಂಟು, ಸೊ ಅದನ್ನು ಯೂಸ್ ಮಾಡೋದು. ಇದನ್ನು ಯೂಸ್ ಮಾಡಿ ಆದಮೇಲೆ ಅದು ಕೂದಲು ಹೇಗಿರ್ತದೆ ಅಂತ ನೋಡ್ಬೋದು. ಈಗ ಫುಲ್ ಆಯಿಲ್ ಉಂಟು ಕೂದಲು. ಮತ್ತೆ ಹೇಗೆ ಆಗ್ತದೆ ಕೂದಲು, ಹೇಗೆ ಕಾಣ್ತದೆ ನೋಡುವ. ಬಾಯ್. ಸೊ ಮತ್ತೆ ಈಗ ಸ್ನಾನ ಎಲ್ಲ ಮಾಡಿ ಆಯಿತು. ಸ್ನಾನ ಮಾಡಿ ಆದಮೇಲೆ ಕೂದಲು ಫುಲ್ ಚಂಡಿ. ಬಟ್ ಒಂಚೂರು ಕರ್ಲ್ಸ್ ಅಂತ ಉಂಟು, ಅದೊಂಚೂರು ಡಿಫೈನ್ ಆಗಿ ಕಾಣ್ತಾ ಉಂಟು. ಒಂದು ಸ್ವಲ್ಪ ಕೂದಲು ಚಂದ ಆಗ್ತಾ ಉಂಟು. ಒಂಚೂರು ಡ್ರೈ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣ್ತದೆ ಅಂತ ಕೂದಲು. ಸೊ ಇದು ಕೂದಲೆಲ್ಲ ಒಣಗಿ ಆದಮೇಲೆ ಹೀಗೆ ಕಾಣ್ತದೆ ಕೂದಲು. ನನ್ನದು ಕರ್ಲಿ ಹೇರ್ಸ್, ನನಗೆ ಇಷ್ಟ. ಸೊ ಹೇಗೆ ಕಾಣ್ತದೆ ಹಿಂದೆ ತೋರಿಸ್ತೀನಿ. ಹೀಗೆ ಕೂದಲು. So, bye-bye. Thank you for watching. Please do like, share, comment and subscribe. Thank you. See ya. Tata. Bye-bye. Love you.